ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ಉತ್ತರ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಅಸ್ತಿತ್ವ ಇಲ್ಲ ಎಂಬ ಆರೋಪಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ವಿಜಯಪುರ ಜಿಲ್ಲೆಯಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿರುತ್ತದೆ. ಜೆಡಿಎಸ್ ಪಕ್ಷಕ್ಕೆ 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೆಳ್ಳಿ ಹಬ್ಬ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೆ. ಅದೇ ರೀತಿ ಮೊದಲ ಕಾರ್ಯಕ್ರಮವನ್ನು ಹಾಸನ ಜಿಲ್ಲೆಯಲ್ಲಿ ಆರಂಭಿಸಿರುವಂಥದ್ದು. ಆದರೆ ಎರಡನೇ ಕಾರ್ಯಕ್ರಮ ಈಗ ವಿಜಯಪುರ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಮುಂದಾಗಿರುತ್ತದೆ. ನಾಳೆ 27ನೇ ತಾರೀಕು ವಿಜಯಪುರ ಜಿಲ್ಲೆಯ ಸಿಂದಗಿ ನಾಕಾದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅಂತೇಳಿ ಒಂದು ಕಾರ್ಯಕ್ರಮಕ್ಕೆ ಹೆಸರು ಕೊಟ್ಟು ಬೆಳ್ಳಿ ಹಬ್ಬದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿರುತ್ತದೆ. ಇದರಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಸೇರಿದಂತೆ ಜೆಡಿಎಸ್ನ ಎಲ್ಲ ನಾಯಕರು ಭಾಗಿಯಾಗಲಿದ್ದಾರೆ. ಜೊತೆಗೆ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಸೇರಿದಂತೆ ಒಟ್ಟು 7 ಜಿಲ್ಲೆಗಳ ಕಿತ್ತೂರು ಕರ್ನಾಟಕದ ಭಾಗದ ಕಾರ್ಯಕರ್ತರು, ಪ್ರಮುಖರು ಈ ಸಭೆಯಲ್ಲಿ ಮತ್ತು ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಈ ಸಮಾವೇಶನ ವಿಜಯಪುರದಲ್ಲೇ ಮಾಡ್ತಿರೋದಕ್ಕೆ ಬಹಳಷ್ಟು ವಿಶೇಷಗಳತೆ ಇರೋದಂದರೆ, ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ಗೆ ನೆಲೆ ಇಲ್ಲ ಅಂತೇಳಿ ಭಾಳಷ್ಟು ಜನ ಆರೋಪ ಮಾಡ್ತಾರೆ. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ನೆಲೆ ಇರುತ್ತದೆ. ಅಲ್ಲಿ ಸೂಕ್ತ ಸ್ಥಳೀಯ ನಾಯಕರ ಕೊರತೆಯಿಂದ ಹಿನ್ನಡೆ ಆಗಿರ್ಬೋದು. ಬಿಟ್ಟರೆ ವಿಜಯಪುರದಲ್ಲಿ ಈಗಲೂ ದೇವೇಗೌಡರ ಬಗ್ಗೆ ಒಳ್ಳೆ ಒಲವಿದೆ, ಜೊತೆಗೆ ಅವ್ರ ಬಗ್ಗೆ ಒಂದು ಗೌರವ ಇದೆ. ಅದೇ ರೀತಿ ಜೆಡಿಎಸ್ಗೆ ಇಲ್ಲಿ ಕಾರ್ಯಕರ್ತರಿದ್ದಾರೆ. ವಿಜಯಪುರ ಜಿಲ್ಲೆಯ ಅದರಲ್ಲೂ ವಿಶೇಷವಾಗಿ ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ ಅಪ್ಪಗೌಡರು ಇರ್ಬೋದು, ನಾಗಠಾಣದಲ್ಲಿ ದೇವಾನಂದ ಚವ್ಹಾಣ್ ಅವರು, ಮತ್ತು ಇಂಡಿಯಲ್ಲಿ ಬಿ ಡಿ ಪಾಟೀಲರು, ಮತ್ತು ಇದರಲ್ಲಿ ದೇವರಪುರಿಯಲ್ಲಿ ರಾಜಗೌಡರು, ಈ ರೀತಿ ಅಲ್ಲಲ್ಲೇ ಈ 4 ಕ್ಷೇತ್ರಗಳಲ್ಲಿ ಸಹಿತ ಅವರು ಪ್ರಬಲವಾಗಿರುವಂಥದ್ದು. ಒಂದು ಕ್ಷೇತ್ರದಲ್ಲಿ ಆಲ್ರೆಡಿ ಶಾಸಕರೇ ಇದ್ದಾರೆ. ಇನ್ನು MC ಮನಗೂಳವ್ರ ನಿಧನಕ್ಕೂ ಮೊದಲು ಸಿಂದಗಿ ಭಾಗದಲ್ಲಿ ಸಹಿತ ಭಾಳಷ್ಟು ಪ್ರಬಲವಾಗಿ ಜೆಡಿಎಸ್ ಇತ್ತು. ಆದರೆ MC ಮನಗೂಳವ್ರ ನಿಧನದ ಬಳಿಕ ಅವರ ಪುತ್ರ ಕಾಂಗ್ರೆಸ್ಸಿಗೆ ಬಂದ ಬಳಿಕ ಅಲ್ಲಿ ಜೆಡಿಎಸ್ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿರುತ್ತದೆ. ಉತ್ತರ ಕರ್ನಾಟಕದ ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದರೆ ವಿಜಯಪುರ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಒಂದು ಬುನಾದಿ ಇದೆ. ಅದನ್ನು ಬೆಳೆಸುವಂಥ ಕೆಲಸವನ್ನು ನಾಯಕರು ಮಾಡಬೇಕಾಗಿರುತ್ತದೆ. ಅದಕ್ಕೆ ಪೂರ್ವವಾಗಿಯೇ ಈಗ ವಿಜಯಪುರ ಜಿಲ್ಲೆಯಲ್ಲಿ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಅದೇ ಕಾರಣಕ್ಕೆ ಅಂತೇಳಿ ಮಾತು ಕೇಳಿ ಬರ್ತಾ ಇರ್ತದೆ. ಉತ್ತರ ಕರ್ನಾಟಕದ ಬಹುತೇಕ ಕಿತ್ತೂರು ಕರ್ನಾಟಕದ ಕಾರ್ಯಕ್ರಮಗಳಾಗಿದ್ದೇ ಆಗಿದ್ದಲ್ಲಿ ಬೇರೆ ಬೇರೆ ಪಕ್ಷಗಳು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಇಂಥ ದೊಡ್ಡ ನಗರಗಳಲ್ಲಿ ಮಾಡ್ತಾರೆ. ಅಂದರೆ ವಿಜಯಪುರದಲ್ಲಿ ಮಾಡೋದು ಬಹಳಷ್ಟು ಕಡಿಮೆ. ಯಾಕಂದರೆ ವಿಜಯಪುರ, ಬಾಗಲಕೋಟೆಗೆ ಇದ್ದರೆ ಮಾತ್ರ ಇಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಅಥವಾ ಕಿತ್ತೂರು ಕರ್ನಾಟಕ ಅಂತ ವಿಚಾರ ಬಂದರೆ ಬೆಳಗಾವಿ ಅಥವಾ ಧಾರವಾಡ, ಹುಬ್ಬಳ್ಳಿ ಇಂಥಲ್ಲಿ ಮಾಡೋದು ಸಹಜ ವಾಡಿಕೆ. ಆದರೆ ಅಲ್ಲೆಲ್ಲೂ ಜೆಡಿಎಸ್ಗೆ ಅಷ್ಟಾಗಿ ನೆಲೆ ಇಲ್ಲ ಅನ್ನೋ ಕಾರಣಕ್ಕೆ ಈಗ ಈ ವಿಜಯಪುರದಲ್ಲಿ ಹಮ್ಮಿಕೊಂಡಿರೋದ್ರಿಂದಾಗಿ ಮತ್ತು ಆ ಭಾಗದಲ್ಲಿ ಇರುವಂತಹ ಏನು ಮತದಾರರು ಇದ್ದಾರೆ ಅವ್ರನ್ನ ಸೆಳಿಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಸಮಾವೇಶನ ಹಮ್ಮಿಕೊಂಡಿದ್ದಾರೆ. ಈಗ ಮುಂಬರುವ ಚುನಾವಣೆಯಲ್ಲಿ ಒಂದು ವೇಳೆ ಜೆಡಿಎಸ್ ಏನಾದರೂ ಬಿಜೆಪಿ ಜೊತೆ ಅಧಿಕೃತವಾಗಿ ಹೊಂದಾಣಿಕೆ ಮಾಡ್ಕೊಂಡಿದೆ, ಅದರಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಅದು ಕೇಳೋದಕ್ಕೆ ಭಾಳಷ್ಟು ಕ್ಷೇತ್ರಗಳಿವೆ. ಅಂದರೆ ಈ ಕ್ಷೇತ್ರದಲ್ಲಿ ನಾವು ಡಾಮಿನೇಟ್ ಇದ್ದೇವೆ, ನಾವು ಗೆಲ್ಲೋ ಚಾನ್ಸ್ ಇದೆ, ಹಾಗಾಗಿ ನಮ್ಗೆ ಈ ಕ್ಷೇತ್ರ ಕೊಡಿ ಅಂತೇಳಿ, ಬಿಟ್ಕೊಡಿ ಅಂತೇಳಿ ಅವರು ಬಿಜೆಪಿ ಕೇಳುವಂಥ ಚಾನ್ಸಸ್ ಇರುವಂಥ ಕ್ಷೇತ್ರಗಳು ಸಹಿತ ವಿಜಯಪುರ ಜಿಲ್ಲೆಯಲ್ಲಿ ಇರುವಂಥದ್ದು. ಹಾಗಾಗಿನೇ ವಿಜಯಪುರ ಜಿಲ್ಲೆಯಲ್ಲಿ ಅವರು ಸಭೆಯನ್ನು ಮಾಡ್ತಿರುವಂಥದ್ದು ಮತ್ತು ಸಮಾವೇಶ ಮಾಡ್ತಿರುವುದು ಬಹಳಷ್ಟು ಮಹತ್ವ ಕಾರಣ ಆಗಿರುತ್ತದೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ವಿಜಯಪುರ ಜಿಲ್ಲೆಗೆ ಆಗಮಿಸಿ, ಪಕ್ಷದ ನಾಯಕರು ಜಿಲ್ಲೆಗೆ ಆಗಮಿಸಿ ಸ್ಥಳಗಳನ್ನು ಪರಿಶೀಲನೆ ಮಾಡಿದ್ದಾರೆ, ಕಾರ್ಯಕರ್ತರ ಜೊತೆ ಒಂದು ಹಂತದ ಸಭೆಯನ್ನು ನಡೆಸಿದ್ದಾರೆ. ಮತ್ತು ಕಾರ್ಯಕ್ರಮಕ್ಕೂ ಮುನ್ನ ಅವರು ವಿಜಯಪುರಕ್ಕೆ ಆಗಮಿಸಿ ಮತ್ತೆ ಸಿದ್ಧತೆಗಳನ್ನೆಲ್ಲ ಪರಿಶೀಲನೆ ಮಾಡ್ತಿರುವಂಥದ್ದು. ವಿಜಯಪುರದಲ್ಲಿ ಕಾರ್ಯಕ್ರಮ ಆಗ್ತಿರೋದ್ರಿಂದ ಸಹಜವಾಗಿ ರಾಜಕೀಯ ಲೆಕ್ಕಾಚಾರಗಳು ಸಹಿತ ಆಗ್ತಾ ಇರುತ್ತದೆ. ಯಾಕಂದರೆ ಕೆಲವು ಕ್ಷೇತ್ರಗಳಲ್ಲಿ ಹೇಗಿದೆ ಅಂದರೆ ಬಿಜೆಪಿಗೆ ಆಲ್ಟರ್ನೇಟಿವ್ ಆಗಿ ಇಲ್ಲಿ ಜೆಡಿಎಸ್ ಇರುವಂಥದ್ದು. ಉದಾಹರಣೆಗೆ ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ ಒಂದು ಕಡೆ ಶಿವಾನಂದ ಪಾಟೀಲ್ ಅವರು ಕಾಂಗ್ರೆಸ್ಸಿಂದನೇ ಇದ್ದರೆ, ಪ್ರತಿ ಸಾರಿ ಸಹಿತ ಟಿಕೆಟ್ ವಿಚಾರದಲ್ಲಿ ಅಪ್ಪಗೌಡರಿಗೆ ಮತ್ತು SK ಬಳ್ಳಿಯವರಿಗೆ ಈ ರೀತಿ ವೈರುಧ್ಯ ಉಂಟಾಗಿರುವಂಥ ಪರಿಸ್ಥಿತಿ ಇರುತ್ತದೆ. ಹಾಗಾಗಿನೇ ವಿಜಯಪುರ ಜಿಲ್ಲೆಯಲ್ಲಿ ಈ ಸಾರಿ ಜೆಡಿಎಸ್ ಸಮಾವೇಶ ಆಗ್ತಿರುವಂಥದ್ದು ಬಿಜೆಪಿಗೂ ಒಂದು ರೀತಿಯಿಂದ ರಾಜಕೀಯ ಸಂಚಲನ ಇರುತ್ತದೆ. ಯಾಕಂದರೆ ಒಂದು ವೇಳೆ ಇಲ್ಲಿ ಪ್ರಬಲ ಆದರೆ ಯಾವ ಕ್ಷೇತ್ರಗಳನ್ನು ಕೇಳ್ತಾರೆ ಅಂತೇಳಿ, ಒಂದು ವೇಳೆ ಮುಂದೆ ಟೈಅಪ್ ಆದರೆ ಅಥವಾ ಹೊಂದಾಣಿಕೆ ಕಂಟಿನ್ಯೂ ಆದರೆ ಕೆಲವು ಕ್ಷೇತ್ರಗಳನ್ನು ಬಿಟ್ಕೊಡು ಅಂತ ಕೇಳಿದರೆ ಯಾವ ಕ್ಷೇತ್ರ ಕೇಳ್ತಾರೆ ಅಂತೇಳಿ ಬಿಜೆಪಿ ನಾಯಕರಿಗೆ ಇರುವಂಥದ್ದು. ಯಾಕಂದರೆ ಆ ಕ್ಷೇತ್ರದಲ್ಲಿ ಅವರು ಬಿಜೆಪಿ ಸಂಘಟನೆ ಮಾಡಿರ್ತಾರೆ. ಒಂದು ವೇಳೆ ಸಡನ್ನಾಗಿ ಜೆಡಿಎಸ್ ಕೇಳಿದರೆ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಬಿಟ್ಕೊಟ್ರೆ ನಮ್ಮ ಪರಿಸ್ಥಿತಿ ಹೇಗೆ ಅಂತೇಳಿ. ಹಾಗಾಗಿನೇ ವಿಜಯಪುರ ಜಿಲ್ಲೆಯಲ್ಲಿ ಈಗ ಜೆಡಿಎಸ್ ಸಮಾವೇಶ ನಡೆದಿರುವಂಥದ್ದು ಬಹಳಷ್ಟು ಮಹತ್ವಕ್ಕೆ ಕಾರಣವಾಗಿರುತ್ತದೆ. ಸಮಾವೇಶದ ನಂತರ ಗೊತ್ತಾಗಲಿದೆ ಏನೇನು ಇಲ್ಲಿ ರಾಜಕೀಯ ಚಿತ್ರಣ ಹೇಗೆ ಬದಲಾಗುತ್ತೆ ಅಂತೇಳಿ, ಮತ್ತು ಇದಕ್ಕೆ ಪೂರಕವಾಗಿ ಬಿಜೆಪಿ ಸಹಿತ ಯಾವ ರೀತಿ ತಂಡಗಳನ್ನು ರಚನೆ ಮಾಡುತ್ತೆ ಅಂತೇಳಿ ಕಾದು ನೋಡಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.